ಹಾಯ್, ವೆಲ್ಕಮ್ ಟು ಎಜುಕೇಷನ್ ಚಾನಲ್. ಇವತ್ತಿನ ನಮ್ಮ ಟಾಪಿಕ್ ಬಂದು ಇವು ಬಂದರೆ ಮಾತ್ರ ನಮಗೆ ಇಂಗ್ಲೀಷ್ ಮಾತನಾಡೋದಕ್ಕೆ ಸಾಧ್ಯವಾಗುತ್ತೆ. ಯಾಕಂದರೆ ಇವು ಪ್ರತಿನಿತ್ಯ ಬಳಸುವಂತಹ ಟಾಪಿಕ್ಸ್. ಸೊ ನಾವು ಈ ಟಾಪಿಕ್ ಕಲಿತ್ರೆ ಮಾತ್ರ ನಾವು ಪ್ರತಿನಿತ್ಯ ರೆಗ್ಯುಲರಾಗಿ ಮಾತಾಡೋ ವರ್ಡ್ಸ್ಗಳು ಇವು. ಸೊ ಈ ವರ್ಡ್ಸ್ ಕಲಿತ್ರೆ ನಾವು ಡೆಫಿನೆಟ್ಲಿ, ಯಾಕಂದರೆ ಪ್ರತಿನಿತ್ಯ ಮಾತನಾಡುವ ಸೆಂಟೆನ್ಸ್ ಬಂದರೆ ಮಾತ್ರ ನಮಗೆ ನೆಕ್ಸ್ಟ್ ಡೇ ಮಾತನಾಡೋದು ಕೂಡ ಸಾಧ್ಯವಾಗುತ್ತೆ. ಯಾಕಂದರೆ ಫಸ್ಟ್ ಕಾನ್ಫಿಡೆನ್ಸ್ ಅನ್ನೋದು ಬೇಕು, ಬಿಗಿನಿಂಗ್, ಓಕೆ, ಪ್ರಾರಂಭ ಅನ್ನೋದು ಬೇಕು. ಸೊ ಆ ಪ್ರಾರಂಭಕ್ಕೆ ಈ ಒಂದು ವಿಡಿಯೋವನ್ನು ಕಲಿಯೋಣ. ಓನ್ಲಿ ಸಿಂಪಲ್ ಆಗಿರುತ್ತೆ, ಓಕೆನಾ. ಓನ್ಲಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗಳು ಮಾತ್ರ, ಯಾವುದೇ ರೀತಿ ಗ್ರಾಮರ್ ಅನ್ನೋದು ಇರೋದಿಲ್ಲ. ಸೊ ದಯವಿಟ್ಟು ಇಂಗ್ಲೀಷ್ನಲ್ಲೇ ಪ್ರಾಕ್ಟೀಸ್ ಮಾಡಿರಿ. ಇಂಗ್ಲೀಷ್ನಲ್ಲೇ ರೈಟ್ ಆರ್ ರಾಂಗ್ ಎನಿಥಿಂಗ್ ಯು ಮಸ್ಟ್ ಸ್ಪೀಕ್ ಇನ್ ಇಂಗ್ಲೀಷ್. ಓಕೆ, ಪ್ರಯತ್ನ ಮಾಡಿರಿ. ಪ್ರಯತ್ನ ಮಾಡದೆ ಇಂಗ್ಲೀಷ್ ಬರೋದೇ ಇಲ್ಲ. ಓಕೆ, ಲೆಟ್ಸ್ ಗೋ ಟು ದ ಟಾಪಿಕ್. ನೋಡಿರಿ, ಇವು ರೆಗ್ಯುಲರ್ ಆಗಿ ಮಾತಾಡುವಂತಹ ಕೆಲವೊಂದು ವಾಕ್ಯಗಳು. ನೋಡಿರಿ, ಐ ಗೆಟ್ ಅಪ್ ಯಾವಾಗ? ಅರ್ಲಿ ಮಾರ್ನಿಂಗ್, ಅಂದರೆ ನಾವು ಮಲಗಿರುವಂತಹ ಸಂದರ್ಭದಲ್ಲಿ, ಮಲಗಿದ್ದಾಗ, ಎದ್ದೇಳುವಾಗ. ಓಕೆ, ಐ ಗೆಟ್ ಅಪ್ ಅಂತ ಹೇಳಬಾರ್ದು. ಕುಂತಾಗ ಮಾತ್ರ ಎದ್ದೇಳಿದಾಗ ಐ ಗೆಟ್ ಅಪ್ ಅಂತ ಹೇಳಬೇಕಾಗುತ್ತೆ. ಆದರೆ ಮಲಿಕೊಂಡಾಗ ಎದ್ದೇಳುವಂಥ ಸಂದರ್ಭದಲ್ಲಿ ಐ ವೇಕ್ ಅಪ್ ಅಟ್ 5 o'clock ಅಂತ ಹೇಳಬೇಕಾಗುತ್ತೆ. ಐ ವೇಕಪ್ ಅಂದರೆ ಮಲಗಿದ್ದಾಗ ಎದ್ದೇಳುವಂಥ ಸಂದರ್ಭದಲ್ಲಿ ಐ ವೇಕಪ್ ಅಂತ ಹೇಳಬೇಕು. ಕುಂತಿರುವಂತಹ ಸಂದರ್ಭದಲ್ಲಿ, ಕುಂತು ಎದ್ದೇಳುವಂಥ ಸಂದರ್ಭದಲ್ಲಿ ಐ ಗೆಟ್ ಅಪ್ ಅಂತ ಹೇಳಬೇಕಾಗುತ್ತೆ. ಯು ಗೆಟ್ ಅಪ್ ಅಂತ ಹೇಳ್ತಾರೆ ನೋಡ್ರಿ. ಯು ಗೆಟ್ ಅಪ್ ಅಂತಂದರೆ ನೀನು ಕುಂತಲ್ಲಿ ಎದ್ದೇಳು ಅಂತ ಹೇಳಿದಂಥ ಸಂದರ್ಭಗಳು ಅವೆಲ್ಲ. ಓಕೆನಾ. ಐ ವೇಕಪ್ ಅಂದರೆ ನಾನು ಮಲಗಿದ್ದಾಗ ಹೇಳುವಂಥ ವಾಕ್ಯಗಳು. ಓಕೆನಾ. ನೆಕ್ಸ್ಟ್, ಐ ಗೋ ಫಾರ್ ವಾಕ್. ನಾನು ವಾಕಿಂಗ್ಗೆ ಮಾಡುತ್ತೇನೆ, ನಾನು ವಾಕಿಂಗ್ಗೆ ಹೋಗುತ್ತೇನೆ. ಓಕೆನಾ, ಅರ್ಥ ಆಯ್ತಾ? ನೆಕ್ಸ್ಟ್, ಐ ಗೋ ಟು ಜಿಮ್. ನಾನು ಜಿಮ್ಗೆ ಹೋಗುತ್ತೇನೆ, ಎಕ್ಸಸೈಸ್ ಮಾಡು. ಯಾಕಂದರೆ ಪ್ರತಿನಿತ್ಯ ಮಾತನಾಡೋ ಸಂದರ್ಭಗಳು ಇವೆಲ್ಲ. ಓಕೆನಾ. ರೆಗ್ಯುಲರ್ ಆಗಿ ಮಾತನಾಡೋ ಸೆಂಟೆನ್ಸ್ಗಳು, ವಾಕ್ಯಗಳು ಇವು ಪ್ರತಿನಿತ್ಯ ನಮ್ಮ ನಾಲಿಗೆ ಮೇಲೆ ಪ್ರತಿನಿತ್ಯ ಮಾತಾಡ್ಬೇಕಿಂತ ಸೆಂಟೆನ್ಸ್ಗಳು. ಆಗ್ತಾನೆ ನಮಗೆ ಇಂಗ್ಲೀಷ್ ಮಾತನಾಡೋದಕ್ಕೆ ಸಾಧ್ಯವಾಗುತ್ತೆ. ಓಕೆನಾ. ಐ ಗೋ ಫಾರ್ ವಾಕ್, ಐ ಗೋ ಫಾರ್ ಡ್ರಿಂಕ್, ಐ ಗೋ ಫಾರ್ ಪ್ರೇ ಟು ಗಾಡ್, ಐ ಗೋ ಫಾರ್ ಸ್ಪೀಕ್ ಇಂಗ್ಲೀಷ್, ಐ ಗೋ ಫಾರ್ ಮಾರ್ಕೆಟ್, ಐ ಗೋ ಟು ಮಾರ್ಕೆಟ್. ಗೋ ಟು ಅಂತಂದರೆ ಯಾಕೆ ಒಂದು ಪ್ಲೇಸಿಗೆ ಹೋದಾಗ ಗೋ ಟು ಅಂತ ಬರುತ್ತೆ. ಓಕೆನಾ. ಐ ಗೋ ಟು ಜಿಮ್, ನಾನು ಜಿಮ್ಗೆ ಹೋಗುತ್ತೇನೆ. ಓಕೆನಾ. ಐ ಡೂ ಎಕ್ಸಸೈಸ್. ಇವೆಲ್ಲವೂ ರೆಗ್ಯುಲರ್ ಆಗಿ ಮಾಡುವಂತಹ ಆ್ಯಕ್ಷನ್ಗಳು. ಸೊ ನಾವು ಪ್ರತಿನಿತ್ಯ ಮಾತನಾಡುವ ಸೆಂಟೆನ್ಸ್ಗಳು ಪರ್ಫೆಕ್ಟ್ ಆದಾಗ ಮಾತ್ರ ನಮ್ಮಲ್ಲಿ ಕಾನ್ಫಿಡೆಂಟನ್ನು ಹೆಚ್ಚಾಗಿ ಇಂಗ್ಲೀಷ್ ಮಾತನಾಡೋದಕ್ಕೆ ಸಾಧ್ಯವಾಗುತ್ತೆ. ಓಕೆನಾ. ನೆಕ್ಸ್ಟ್, ಐ ಬ್ರಷ್ ಅಪ್ ಮೈ ಟೀತ್. ನಾನು ಬ್ರಷ್ ಮಾಡುತ್ತೇನೆ. ಐ ಬ್ರಷ್, ಯಾಕಂದರೆ ನಾವು ಕನ್ನಡದಲ್ಲಿ ರೆಗ್ಯುಲರಾಗಿ ಮಾತಾಡ್ತೀವಿ, ಬಟ್ ಇಂಗ್ಲೀಷ್ನಲ್ಲಿ ಈ ವಾಕ್ಯಗಳನ್ನು ನಾವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಇಂಥ ಸೆಂಟೆನ್ಸ್ಗಳನ್ನು ನಾವು ಪ್ರಾಕ್ಟೀಸ್ ಮಾಡಿದ್ರೆ ನಮಗೆ ಅತಿ ಬೇಗನೆ ಇಂಗ್ಲೀಷ್ ಬರೋದಕ್ಕೆ ಸಾಧ್ಯವಾಗುತ್ತೆ. ಸೊ ನೋಟ್ ಮಾಡ್ಕೊಳ್ರಿ, ಪ್ರಾಕ್ಟೀಸ್ ಮಾಡೋಣ. ಯಾರ ಜೊತೆ ಮಾಡ್ತೀರಿ? ಚಿಕ್ಕ ಮಕ್ಕಳ ಜೊತೆ ಆದರೂ ಮಾತಾಡ್ರಿ, ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ಆದರೂ ಮಾತಾಡ್ರಿ. ಬಟ್ ನೀವು ಮಾತಾಡ್ರಿ, ಪ್ರಯತ್ನ ಮಾಡಿರಿ. ಪ್ರಯತ್ನ ಮಾಡದೇ ಇದ್ದರೆ ಯಾವುದೇ ರೀತಿ ಇಂಗ್ಲೀಷ್ ಬರೋದಕ್ಕೆ ಸಾಧ್ಯವಿಲ್ಲ. ಓಕೆ. ನೆಕ್ಸ್ಟ್, ಐ ಡ್ರಿಂಕ್ ಮಿಲ್ಕ್. ನಾನು ಹಾಲನ್ನು ಕುಡಿಯುತ್ತೇನೆ. ಐ ಡ್ರಿಂಕ್ ವಾಟರ್. ನಾನು ನೀರನ್ನು ಕುಡಿಯುತ್ತೇನೆ. ಐ ಡ್ರಿಂಕ್ ಟೀ ಆರ್ ಕಾಫಿ ಆರ್ ಬೂಸ್ಟ್, ಎನಿಥಿಂಗ್. ಯು ಮಸ್ಟ್ ಸ್ಪೀಕ್ ಇನ್ ಪ್ರಾಕ್ಟೀಸ್ ಇನ್ ದಿಸ್ ವೇ. ನೀವು ಇದೇ ಒಂದು ಮಾರ್ಗದಲ್ಲಿ ಹೋದರೆ ಡೆಫಿನೆಟ್ಲಾಗಿ ನೀವು ಇಂಗ್ಲೀಷ್ ಮಾತಾಡೋದಕ್ಕೆ ಸಾಧ್ಯವಾಗುತ್ತೆ. ಸೊ ಐ ಡ್ರಿಂಕ್ ಮಿಲ್ಕ್, ಐ ಡ್ರಿಂಕ್ ವಾಟರ್, ಐ ಡ್ರಿಂಕ್ ಕೂಲ್ ಡ್ರಿಂಕ್ಸ್, ಐ ಡ್ರಿಂಕ್ ಲಸ್ಸಿ. ಸೊ ಈ ಥರ ಮಾತಾಡ್ರಿ, ಪ್ರಾಕ್ಟೀಸ್ ಮಾಡಿರಿ, ಪದೇ ಮಾತಾಡ್ರಿ. ಡೆಫಿನೆಟ್ಲಿ ಇಂಗ್ಲೀಷ್ ಬಂದೇ ಬರುತ್ತೆ. ಓಕೆನಾ. ಐ ಟೇಕ್ ಮೈ ಬಾತ್. ನಾನು ಸ್ನಾನ ಮಾಡುತ್ತೇನೆ. ಐ ಟೇಕ್ ಮೈ ಲಂಚ್. ನಾನು ನನ್ನ ಊಟ ಮಾಡುತ್ತೇನೆ. ಐ ಟೇಕ್ ಮೈ ಮೊಬೈಲ್. ನಾನು ನನ್ನ ಮೊಬೈಲನ್ನು ತೆಗೆದುಕೊಳ್ತೇನೆ. ಓಕೆನಾ. ಬಹಳಷ್ಟು ಸೆಂಟೆನ್ಸನ್ನು ಕ್ರಿಯೇಟ್ ಮಾಡ್ಬೋದು. ಸೊ ನಮಗೆ ಪ್ರತಿನಿತ್ಯ ಮಾತನಾಡೋ ಸೆಂಟೆನ್ಸ್ಗಳು ಪರ್ಫೆಕ್ಟ್ ಆದರೆ ನಾವು
ಮುಂದಿಂದು ನೋಡೋಣ. ಓಕೆನಾ. ನೆಕ್ಸ್ಟ್ ಐ ಗೆಟ್ ರೆಡಿ, ನಾನು ರೆಡಿಯಾಗುತ್ತೇನೆ. ಐ ಗೆಟ್ ರೆಡಿ. ಓಕೆನಾ. ಯಾಕಂದರೆ ಇವು ನಾವು ಪ್ರತಿನಿತ್ಯ ಮಾತಾಡ್ತೀವಿ ಇಂಥ ಸೆಂಟೆನ್ಸ್. ನಾನು ರೆಡಿ ಆಗ್ತಾ ಇದ್ದೀನಿ. ಓಕೆ, ಇಂಥ ಸೆಂಟೆನ್ಸನ್ನು ನಾವು ಇದೇ ರೀತಿ ಮಾತಾಡಬೇಕು. ಐ ಗೆಟ್ ಅನ್ನೋದು ಭಾಳಷ್ಟು ಜನ ಯೂಸ್ ಮಾಡಲ್ಲ. ಸೊ ಐ ಆಮ್ ರೆಡಿ, ನಾನು ರೆಡಿ ಇಷ್ಟೇ ಹೇಳ್ತಾರೆ. ಬಟ್ ಐ ಗೆಟ್ ರೆಡಿ ಅನ್ನೋದು ಮಾತಾಡ್ರಿ. ಓಕೆನಾ. ಐ ಡೂ ಮೆಡಿಟೇಷನ್, ನಾನು ಮೆಡಿಟೇಷನ್ ಮಾಡುತ್ತೇನೆ. ಐ ಡೂ ಮೈ ಹೋಮ್ವರ್ಕ್, ನಾನು ನನ್ನ ಹೋಮ್ವರ್ಕನ್ನು ಮಾಡುತ್ತೇನೆ. ಡೂ ಅನ್ನೋದೇನು, ಮಾಡುವ ಕೆಲಸ ಬಗ್ಗೆ ಹೇಳ್ತದೆ. ಡೂ ಅನ್ನೋದ್ರೆ ಕಾರ್ಯದ ಬಗ್ಗೆ ಹೇಳ್ತದೆ. ಓಕೆನಾ. ಸೊ ಈ ಥರ ಮಾತಾಡ್ರಿ. ಐ ಡೂ ಎಕ್ಸಸೈಸ್, ಐ ಡೂ ಮೆಡಿಟೇಷನ್, ಐ ಡೂ ಮೈ ಹೋಮ್ವರ್ಕ್, ಐ ಡೂ ಮೈ ಕುಕ್. ಓಕೆನಾ. ಈ ರೀತಿ ಪ್ರಾಕ್ಟೀಸ್ ಮಾಡಿರಿ. ಡೆಫಿನೆಟ್ಲಾಗಿ ನಿಮ್ಗೆ ಇಂಗ್ಲೀಷ್ ಬರ್ತಾ ಇದ್ದರೆ ನಾನು ಚಾಲೆಂಜ್ ಮಾಡ್ತೀನಿ. ಸೊ ಪ್ರತಿನಿತ್ಯ ಮಾತನಾಡೋ ಸೆಂಟೆನ್ಸನ್ನು ಕಲಿತಾಗ ಮಾತ್ರ ನಮ್ಮಲ್ಲಿ ಕಾನ್ಫಿಡೆನ್ಸ್ ಅನ್ನೋದು ಬಿಲ್ಡ್ ಆಗಿ ನಮಗೆ ಎಕ್ಸೈಟ್ಮೆಂಟ್ ಅನ್ನೋದು, ಉತ್ಸಾಹ ಅನ್ನೋದು ಹೆಚ್ಚಾಗುತ್ತೆ ಇಂಗ್ಲೀಷ್ ಕಲಿಯೋದಕ್ಕೆ. ಓಕೆನಾ. ನೆಕ್ಸ್ಟ್ ಐ ಪುಟ್ ಆನ್ ದ ಡ್ರೆಸ್, ನಾನು ಬಟ್ಟೆಗಳನ್ನು ಹಾಕಿಕೊಳ್ಳುತ್ತೇನೆ. ನಾನು ಬಟ್ಟೆಗಳನ್ನು ಹಾಕಿಕೊಳ್ಳುತ್ತೇನೆ. ಓಕೆ, ಪುಟ್ ಆನ್. ಓಕೆ, ಪುಟ್ ಆನ್ ಅಂದರೆ ಹಾಕಿಕೊಳ್ಳೋದು. ಪುಟ್ ಆಫ್ ಅಂದರೆ ಓಕೆ ಏನಾಗುತ್ತೆ ಹೇಳ್ರಿ, ನೀವೇ ಪ್ರಾಕ್ಟೀಸ್ ಮಾಡಬೇಕು. ಯಾಕಂದರೆ ನೀವು ಇಂಥ ಡೌಟ್ಸ್ ಬರಬೇಕು. ಯಾಕಂದರೆ ಪಾಸಿಟಿವ್ ಮಾಡ್ದಂಗೆಲ್ಲ ನೆಗೆಟಿವ್ ಕೂಡ ಮಾತಾಡಬೇಕಾಗುತ್ತೆ. ಸೊ ಇಲ್ಲಿ ಪುಟ್ ಆನ್ ಅಂದರೆ ಹಾಕಿಕೊಳ್ಳೋದು, ಪುಟ್ ಆಫ್ ಅಂದರೆ ತೆಗೆಯೋದು. ಓಕೆ. ನೆಕ್ಸ್ಟ್ ಐ ಟೇಕ್ ಬ್ರೇಕ್ಫಾಸ್ಟ್, ನಾನು ಅಲ್ಪಾಹಾರವನ್ನು ತೆಗೆದುಕೊಳ್ಳುತ್ತೇನೆ. ಐ ಟೇಕ್ ಲಂಚ್, ಐ ಟೇಕ್ ಡಿನ್ನರ್, ಐ ಟೇಕ್ ಸಪ್ಪರ್, ಐ ಟೇಕ್ ನ್ಯೂ ಮೊಬೈಲ್. ಓಕೆ, ಈ ರೀತಿ ಸೆಂಟೆನ್ಸನ್ನು ಕ್ರಿಯೇಟ್ ಮಾಡಿರಿ, ಪ್ರತಿನಿತ್ಯ ಮಾತಾಡ್ರಿ. ಓಕೆನಾ, ಅರ್ಥ ಆಯ್ತಾ? ಓಕೆ. ನೆಕ್ಸ್ಟ್ ಐ ವಾಚ್ ಮೂವೀಸ್, ಐ ವಾಚ್ ನ್ಯೂಸ್, ಐ ವಾಚ್ ಎನಿಥಿಂಗ್, ಐ ವಾಚ್ ಟಿ ವಿ. ಓಕೆ, ನಾನು ನ್ಯೂಸನ್ನು ನೋಡುತ್ತೇನೆ. ನೆಕ್ಸ್ಟ್ ಐ ರೀಡ್ ನ್ಯೂಸ್ ಪೇಪರ್, ಐ ರೀಡ್ ನ್ಯೂಸ್ ಪೇಪರ್, ನಾನು ನ್ಯೂಸ್ ಪೇಪರನ್ನು ಓದುತ್ತೇನೆ. ಐ ರೀಡ್ ವಿಜಯ ಕರ್ನಾಟಕ ಪೇಪರ್, ಐ ರೀಡ್ ಇಂಗ್ಲೀಷ್ ನ್ಯೂಸ್ ಪೇಪರ್, ಐ ರೀಡ್ ಹಿಂದೂ ನ್ಯೂಸ್ ಪೇಪರ್, ಐ ರೀಡ್ ಡಕ್ಕನ್ ನ್ಯೂಸ್ ಪೇಪರ್. ಓಕೆನಾ. ಇಂತಹ ಸೆಂಟೆನ್ಸನ್ನು ಇವಾಗ ನಾವು ಇದೇ ಹೇಳಿದ್ವಲ್ಲ, ನೀವು ಹೊಸದಾಗಿ ಕ್ರಿಯೇಟ್ ಮಾಡಿರಿ. ಹೊಸದಾಗಿ ಕ್ರಿಯೇಟಾಗಿ ಮಾತಾಡ್ರಿ. ಮಾತಾಡಿದ್ರೆ ಮಾತ್ರ ನಮಗೆ ಇಂಗ್ಲೀಷ್ ಬರೋದಕ್ಕೆ ಸಾಧ್ಯ ಆಗುತ್ತೆ. ಪ್ರಯತ್ನ ಮಾಡಿರಿ. ನಮ್ಮ ಚಾನಲಲ್ಲಿ ಒಂದೇ ಹೇಳೋದು, ರೈಟ್ ಆಗ್ಬೋದು ತಪ್ಪಾಗ್ಬೋದು, ನಮ್ಮ ಪ್ರಯತ್ನ ಮಾಡ್ತಿರ್ಬೇಕು. ಕಾಮೆಂಟ್ ಅನ್ನೋದು ಭಾಳಷ್ಟು ಜನ ಮಾಡ್ತಾರೆ, ಆದರೆ ಅವ್ರು ಪ್ರಯತ್ನ ಮಾಡಲ್ಲ. ನಾವು ಪ್ರಯತ್ನ ಮಾಡಿ ತೋರಿಸಿ ನಮ್ಮ ಬೆಲೆ ಏನಂಬುದು ಅವ್ರಿಗೆ ತೋರಿಸ್ಬೇಕು. ಓಕೆನಾ. ನೆಕ್ಸ್ಟ್ ಐ ಗೋ ಟು ಆಫೀಸ್, ನಾವು ಎಲ್ಲಿಗಾದರೂ ಒಂದು ಪ್ಲೇಸಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಗೋ ಟು ಅನ್ನೋದು ಹೇಳ್ಬೇಕಾಗುತ್ತೆ. ನೋಡ್ರಿ, ಗೋ ಟು ಅನ್ನೋದು ಗೆ. ಓಕೆನಾ. ಐ ಗೋ ಟು ಆಫೀಸ್, ನಾನು ಆಫೀಸಿಗೆ ಹೋಗುತ್ತೇನೆ. ಐ ಗೋ ಟು ಮಾರ್ಕೆಟ್, ಐ ಗೋ ಟು ಕಾಲೇಜ್, ಐ ಗೋ ಟು ಸ್ಪೀಕ್. ಓಕೆ, ನಾನು ಮಾತನಾಡೋದಕ್ಕೆ ಹೋಗುತ್ತೇನೆ. ಓಕೆ, ಈ ರೀತಿ. ನೆಕ್ಸ್ಟ್ ಐ ಕಮ್ ಬ್ಯಾಕ್ ಹೋಮ್, ಐ ಕಮ್ ಬ್ಯಾಕ್ ಹೋಮ್, ನಾನು ತಿರುಗಿ ಮನೆಗೆ ಬರುತ್ತೇನೆ. ಓಕೆ, ಐ ಕಮ್ ಬ್ಯಾಕ್ ಮೈ ಹೋಮ್ ಅಂದರೆ ನಾನು ತಿರುಗಿ ನಮ್ಮ ಮನೆಗೆ ಬರುತ್ತೇನೆ. ಸೊ ಇಂಥ ಸೆಂಟೆನ್ಸನ್ನು ನೀವು ಪ್ರಯೋಗ ಮಾಡಬೇಕು. ಯಾವ ರೀತಿ ಪ್ರಯೋಗ ಮಾಡಬೇಕಂದ್ರೆ, ಐ ಕಮ್ ಬ್ಯಾಕ್ ಮೈ ಹೋಮ್, ಐ ಕಮ್ ಬ್ಯಾಕ್ ಹೋಮ್. ನೋಡು, ಮೈ ಹೋಮ್, ಓನ್ಲಿ ಹೋಮ್. ಈ ರೀತಿ ಸೆಂಟೆನ್ಸನ್ನು ಕ್ರಿಯೇಟ್ ಮಾಡ್ತಿದ್ರೆ ನಿಮಗೆ ಕೆಲವೊಂದು ಡೌಟ್ಸ್ ಬಂದಾಗ ಮಾತ್ರ ನಿಮಗೆ ಕ್ಯೂರಿಯಾಸಿಟಿ ಬೆಳುತ್ತೆ. ಇಂಗ್ಲೀಷ್ ಅನ್ನೋದು ಯಾವ ರೀತಿ ಅಂದರೆ ಇಂಗ್ಲೀಷ್ ಕಲಿಯೋದಕ್ಕೆ ಇಲ್ಲೇ ಬುನಾದಿ ನಮ್ಮದು. ಸೊ ಹೊಸ ಸೆಂಟೆನ್ಸನ್ನು ಹುಡ್ಕೋದಕ್ಕೆ ಪ್ರಯತ್ನ ಮಾಡ್ತೀರಿ. ಹೌದಾ. ನೆಕ್ಸ್ಟ್ ಐ ಹ್ಯಾವ್ ಅಥವಾ ಐ ಟೇಕ್ ಲಂಚ್. ನೋಡಿರಿ, ಇಲ್ಲಿ ಟೇಕ್ ಅಂದರೆ ಒಂದೇ, ಹ್ಯಾವ್ ಅಂದರೆ ಒಂದೇ. ಈ ಹ್ಯಾವ್ ಅನ್ನೋದು ಭಾಳಷ್ಟು ಅಫಿಷಿಯಲಾಗಿ ಯೂಸ್ ಮಾಡ್ತಕ್ಕಂಥದ್ದು ವರ್ಡ್. ಓಕೆನಾ. ಇದ್ರ ಬಗ್ಗೆ ಸಂಪೂರ್ಣವಾಗಿ, ಯಾಕೆಂದರೆ ನಾವು ಯಾವುದಾದ್ರೂ ಊಟ ಮಾಡೋದ್ಮೇಲೆ ಆಗಲಿ ಅಥವಾ ಯಾವುದಾದ್ರೂ ಒಂದು ವಸ್ತುವನ್ನು ತೆಗೆದುಕೊಳ್ಳಂದ್ರೆ ಹ್ಯಾವ್ ಯು ಟೇಕ್ ದಿಸ್ ಒನ್. ಓಕೆ, ಕ್ವಶನ್, ಹ್ಯಾವ್ ಯು ಟೇಕ್ ದಿಸ್ ಒನ್. ಓಕೆ, ಇದ್ರ ಬಗ್ಗೆ ಸಂಪೂರ್ಣವಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ. ಇಲ್ಲಿ ನೋಡೋಣ. ಐ ಹ್ಯಾವ್ ಟೇಕ್ ಲಂಚ್ ಅಂದರೆ ಒಂದೇ, ಐ ಹ್ಯಾವ್ ಲಂಚ್ ಅಂದರೆ ಒಂದೇ, ಐ ಟೇಕ್ ಲಂಚ್ ಅಂದರೂ ಒಂದೇ. ಓಕೆ, ನಾನು ಊಟವನ್ನು ಮಾಡುತ್ತೇನೆ. ನೆಕ್ಸ್ಟ್ ಐ ಪ್ಲೇ ಚೆಸ್, ನಾನು ಚೆಸ್ಸನ್ನು ಆಡುತ್ತೇನೆ. ಓಕೆನಾ. ಇಲ್ಲಿ ಹ್ಯಾವ್ ಅನ್ನೋದು ಭಾರಿ
ಚೆನ್ನಾಗಿ ಗುರುತಿಟ್ಕೊಳ್ರಿ. ಅದ್ರ ಬಗ್ಗೆ ಸಂಪೂರ್ಣವಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕೊಡ್ತೀವಿ. ಅದ್ರ ಬಗ್ಗೆ ಒಂದು ಸಪ್ರೇಟ್ ಟಾಪಿಕೇ ಇದೆ. ಓಕೆನಾ. ನೆಕ್ಸ್ಟ್, ಐ ಚಿಟ್ ಚಾಟ್ ವಿತ್ ಮೈ ಫ್ರೆಂಡ್ಸ್. ನಾನು ನನ್ನ ಸ್ನೇಹಿತರ ಜೊತೆ ಸುದ್ದಿಯನ್ನು ಇಡುತ್ತೇನೆ. ಚಿಟ್ ಚಾಟ್ ಅಂದರೆ ನಮ್ಮ ಫ್ರೆಂಡ್ ಜೊತೆ ಒಂದು ಫ್ರೆಂಡ್ಲಿಯಾಗಿ ಇರುವಂತಹ ವಾತಾವರಣದಲ್ಲಿ ನಮ್ಮ ಫ್ರೆಂಡ್ ಜೊತೆ ಮಾತಾಡ್ಕೊಂಡು ಕುಂದ್ರೋದಲ್ಲಿ ಅಥವಾ ಯಾವುದೋ ಒಂದು ಸುದ್ದಿ ಹೇಳ್ಕೊಂಡು ಕುಂದ್ರೋದಲ್ಲಿ ಈ ರೀತಿ ಹೇಳ್ಬೇಕಾಗುತ್ತೆ. ಹೇಗೆ ಅಂತಂದರೆ ಐ ಚಿಟ್ ಚಾಟ್ ವಿತ್ ಮೈ ಫ್ರೆಂಡ್ಸ್. ಓಕೆನಾ, ಅರ್ಥ ಆಯ್ತಾ. ನೆಕ್ಸ್ಟ್, ಐ ಚಾಟ್ ಓವರ್ ದ ಮೊಬೈಲ್. ನಾನು ಮೊಬೈಲ್ನಲ್ಲಿ ಚಾಟಿಂಗ್ ಮಾಡುತ್ತೇನೆ. ಯಾರ ಜೊತೆ? ನಮ್ಮ ಗರ್ಲ್ ಫ್ರೆಂಡ್ ಜೊತೆ ಆಗಿರ್ಬೋದು, ನಮ್ಮ ಬಾಯ್ ಫ್ರೆಂಡ್ ಜೊತೆ ಆಗಿರ್ಬೋದು. ಓಕೆನಾ, ನಮ್ಮ ಗರ್ಲ್ ಫ್ರೆಂಡ್ ಜೊತೆ ಆಗಿರ್ಬೋದು, ಅಥವಾ ನಿಮ್ಮ ಬಾಯ್ ಫ್ರೆಂಡ್ ಜೊತೆ ಆಗಿರ್ಬೋದು, ಅಥವಾ ನಿಮ್ಮ ಪೇರೆಂಟ್ ಜೊತೆ ಆಗಿರ್ಬೋದು, ನಿಮ್ಮ ಸಿಸ್ಟರ್ಸ್, ಬ್ರದರ್ಸ್, ಯಾರ ಜೊತೆ ಆದರೂ ಕೂಡ ಆಗಿರ್ಬೋದು. ಅದನ್ನು ಇಂಗ್ಲೀಷ್ನಲ್ಲಿ ಐ ಚಾಟ್ ಓವರ್ ದ ಮೊಬೈಲ್. ಓಕೆನಾ, ನಾನು ಮೊಬೈಲ್ನಲ್ಲಿ ಚಾಟಿಂಗ್ ಮಾಡುತ್ತೇನೆ. ಓಕೆ, ಇವು ಪ್ರತಿನಿತ್ಯ ಮಾತಾಡ್ತೀವಿ ಇಂಥ ಸೆಂಟೆನ್ಸನ್ನು. ಇವು ಪ್ರಾಕ್ಟೀಸ್ ಮಾಡಬೇಕು. ಇಂಥ ಸೆಂಟೆನ್ಸನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ನಾವು ಇಲ್ಲೆಲ್ಲ ವಾಕ್ಯಗಳೆಲ್ಲ ನೋಡಿದ್ವಲ್ಲ, ಇದರಲ್ಲಿ ಐ ಅನ್ನೋ ಸಬ್ಜೆಕ್ಟ್ ತೆಗೆದುಕೊಂಡಿದ್ವಿ, ಹೌದಾ? ಐ ಚಿಟ್ ಚಾಟ್ ವಿತ್ ಮೈ ಫ್ರೆಂಡ್ಸ್. ಇದರಲ್ಲಿ ನೀವು ಸಬ್ಜೆಕ್ಟ್ ಚೇಂಜ್ ಮಾಡಿರಿ. ಹಿ, ಶಿ, ಇಟ್ ಚೇಂಜ್ ಮಾಡಿರಿ. ದೇ, ವಿ. ದೇ ಅಂದರೆ ಅವರು, ವಿ ಅಂದರೆ ನಾವು, ಯು ಅಂದರೆ ನೀನು. ಓಕೆನಾ, ಈ ಸಬ್ಜೆಕ್ಟನ್ನು ಆ್ಯಡ್ ಮಾಡಿ ಇದೇ ವಾಕ್ಯಗಳನ್ನು ನೀವು ಬದಲಾವಣೆ ಮಾಡಿ ಟ್ರಾನ್ಸ್ಲೇಷನ್ ಮಾಡಿ ಒಂದು ಮೆಸೇಜನ್ನು ನಮಗೆ ಹಾಕಿರಿ ಅಥವಾ ಕಾಮೆಂಟ್ ತಿಳಿಸ್ರಿ. ಓಕೆನಾ, ಇವೇ ಸೆಂಟೆನ್ಸನ್ನು ಸಬ್ಜೆಕ್ಟ್ ಚೇಂಜ್ ಮಾಡಿ ನೀವು ಚಿಕ್ಕ ಮಕ್ಕಳ ಜೊತೆ ಮಾತನಾಡ್ರಿ, ಇಲ್ಲ ಅವ್ರಿಗೆ ಹೇಳ್ಕೊಡ್ರಿ. ಓಕೆನಾ, ಹೀಗೆ ಪ್ರಾಕ್ಟೀಸ್ ಮಾಡಬೇಕು. ಈ ರೀತಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಮ್ಗೆ ಇಂಗ್ಲೀಷ್ ಬರೋದಕ್ಕೆ ಸಾಧ್ಯವಾಗುತ್ತೆ. ಡೋಂಟ್ ನೆಗ್ಲೆಕ್ಟ್. ಯಾರು ಏನೇ ಅಂದ್ರೇನು, ಇಂಗ್ಲೀಷ್ನಲ್ಲೇ ಮಾತಾಡೋಣ, ಇಂಗ್ಲೀಷ್ನಲ್ಲೇ ಪ್ರಾಕ್ಟೀಸ್ ಮಾಡೋಣ. ಫೈನಲ್ ಆಗಿ ನಿಮ್ಮಿಂದ ಒಂದೇ ಒಂದು ಹೆಲ್ಪ್, ಈ ವಿಡಿಯೋವನ್ನು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಬಹಳಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ. ಎಜುಕೇಷನ್ ಚಾನಲ್ಗೆ ಹೆಲ್ಪ್ ಮಾಡಿರಿ ಪ್ಲೀಸ್. ಈ ವಿಡಿಯೋನ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಕೊಡೋದ್ರಿಂದ ಬಹಳಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಪ್ಲೀಸ್.